ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗದೀಶ್ ಶೆಟ್ಟಿ. ಇರಾನ್ ಮತ್ತೆ ಇಸ್ರೇಲ್ ಯುದ್ಧದ ಎಫೆಕ್ಟ್ ರೈತರು ಮತ್ತೆ ವ್ಯಾಪಾರಿಗಳು ಸಮಸ್ಯೆಯ ಸುಳಿಯಲ್ಲಿ ಸಿಲುಕೊಂಡಿದ್ದಾರೆ. ಮಾರುಕಟ್ಟೆಗೆ ಬರುವಂತಹ ಜನರ ಗೋಳನ್ನ ಕೇಳೋದಕ್ಕಾಗ್ತಾ ಇಲ್ಲ. ತರಕಾರಿಯ ದರ ಗಣನೀಯವಾಗಿ ಇಳಿಕೆ ಆಗಿದೆ. ಹಾಗಾದ್ರೆ ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಅದೆಲ್ಲವನ್ನ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ, ಕೇಳಿ. ಸೊ ಬೆಂಗಳೂರಿನಲ್ಲಿ ಇರುವಂತಹ ಪ್ರಮುಖವಾದ ಮಾರುಕಟ್ಟೆಗಳಾದ ಯಶವಂತಪುರ ಮಾರ್ಕೆಟ್ ಆಗಲಿ ಅಥವಾ KR ಮಾರ್ಕೆಟ್ ನಲ್ಲಿ ಇರುವಂತಹ ಮಾರ್ಕೆಟ್ ಆಗಲಿ, ಇಲ್ಲಿ ಎರಡೂ ಕಡೆಯಲ್ಲಿ ಹೋಗಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಗ್ರೌಂಡ್ ರಿಯಾಲಿಟಿ ಹೇಗಿದೆ ಅಂತ ಹೇಳಿದ್ರೆ ತರಕಾರಿಯನ್ನ ಕೇಳುವವರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಆಗಿದೆ. ಶುಂಠಿ ಆಗ್ಲಿ, ಬೀನ್ಸ್ ಆಗ್ಲಿ, ಟೊಮೆಟೊ ಆಗ್ಲಿ, ಈರುಳ್ಳಿ ಆಗ್ಲಿ, ಆಲೂಗಡ್ಡೆ ಆಗ್ಲಿ, ಕೋಸಂಬರಿ ಆಗ್ಲಿ, ಇವೆಲ್ಲವುಗಳ ದರ ಅನ್ನುವಂಥದ್ದು ಗಣನೀಯವಾಗಿ ಇಳಿಕೆಯಾಗಿದೆ. ಕಳೆದ ವರ್ಷ ಇದೇ ತರಕಾರಿಗಳ ದರ ಸ್ವಲ್ಪ ಮಟ್ಟಿಗೆ ಏರಿಕೆ ಇತ್ತು. ಫಾರ್ ಎಕ್ಸಾಂಪಲ್ ಟೊಮೆಟೊ ತಗೊಳ್ಳಿ ಅಥವಾ ಈರುಳ್ಳಿ ತಗೊಳ್ಳಿ, ಇವೆಲ್ಲವೂ ಕೂಡ 2025ರ ಏಪ್ರಿಲ್ ಹೊತ್ತಿಗೆ ಸ್ವಲ್ಪ ದರ ಏರಿಕೆ ಇತ್ತು. ಆದ್ರೆ ಈಗ ಕಂಪ್ಲೀಟ್ ಆಗಿ ಕುಸಿದು ಬಿಟ್ಟಿದೆ. ಈರುಳ್ಳಿ ಅಂತೂ ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ಕೆಜಿಗೆ 15 ರೂಪಾಯಿ ಸಿಗ್ತಾ ಇದೆ. ಹೊರತುಪಡಿಸಿದ್ರೆ ಮಾರುಕಟ್ಟೆಗಳಲ್ಲಿ 20 ರೂಪಾಯಿವರೆಗೂ ಕೂಡ ಸಿಗ್ತಾ ಇದೆ. ಲಾಸ್ಟ್ ಇಯರ್ ಇದೇ ಒಂದು 35-40 ರೂಪಾಯಿವರೆಗೂ ಕೂಡ ದರ ಇತ್ತು. ಬಟ್ ಈಗ ಯಾಕೆ ಇಷ್ಟರ ಮಟ್ಟಿಗೆ ದರ ಇಳಿಕೆ ಆಗಿದೆ ಅಂತ ಪ್ರಶ್ನೆ ಮಾಡಿದ್ರೆ ಎಲ್ಲರೂ ಕೂಡ ಬೊಟ್ಟು ಮಾಡಿ ತೋರಿಸ್ತಾ ಇರುವಂತದ್ದು ಇರಾನ್ ಮತ್ತೆ ಇಸ್ರೇಲ್ನ ಯುದ್ಧದ ಎಫೆಕ್ಟ್ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಕಾರಣ ಅಂತ ಕೇಳಿದ್ರೆ, ಈ ಹೋಟೆಲ್ ಉದ್ಯಮದವರೆಲ್ಲರೂ ಕೂಡ ಈಗ ಯಾರು ಮಾರ್ಕೆಟ್ಗೆ ಬರ್ತಾ ಇಲ್ಲ. ಅಂದ್ರೆ ಅವರಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಅಭಾವ ಆಗಿದೆ. ಅವರಿಗೆ 100ರಷ್ಟು ಅವರ ಬೇಡಿಕೆ ಏನಿತ್ತು ಅದು 100ರಷ್ಟು ಸಿಗ್ತಾ ಇಲ್ಲ. ಮಾರುಕಟ್ಟೆಯಲ್ಲಿ ಬ್ಲಾಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇದೆ. ಸೊ 100% ನಮ್ಮ ಬೇಡಿಕೆ ಈಡೇರಿಕೆ ಆಗ್ತಾ ಇಲ್ಲ ಅಂತ ಅವರು ಕೂಡ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಕೆಲವೊಂದಿಷ್ಟು ಮೆನುವನ್ನ ಲಿಮಿಟ್ ಮಾಡಿದ್ದಾರೆ. ಅಂದ್ರೆ ಒಂದಷ್ಟು ಏನು ಅವರು ಫುಡ್ ಕೊಡ್ತಾ ಇದ್ರು ಅದರಲ್ಲಿ ಕೆಲವು ಲಿಮಿಟೆಡ್ ಫುಡ್ ಜೊತೆಗೆ ಅವರು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇದರಿಂದ ಮಾರ್ಕೆಟ್ಗೆ ಬರುವಂತಹ ಸಂಖ್ಯೆ ಕೂಡ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳು ಕೂಡ ಅನೇಕರು ಸಿಲಿಂಡರ್ ಸಿಗ್ತಿಲ್ಲ ಅನ್ನುವಂತಹ ಕಾರಣಕ್ಕೆ ಬಾಗಿಲು ಮುಚ್ಚಿ ಊರ್ ಕಡೆ ಹೋಗಿರುವಂತಹ ಚಿತ್ರಣ ಬೆಂಗಳೂರಿನಲ್ಲಿ ಇದೆ. ಸೊ ಈ ಕಾರಣದಿಂದ ಅವರು ಕೂಡ ಮಾರ್ಕೆಟ್ಗೆ ಬರದೇ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ತರಕಾರಿಯನ್ನ ಕೇಳುವವರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಇನ್ನು ಜನಸಾಮಾನ್ಯರು ಬರಲ್ವಾ ಕೇಳಿದ್ರೆ ಬರ್ತಾರೆ. ಆದ್ರೆ ಜನರು ಅವರಿಗೆ ತಗೊಂಡು ಹೋಗುವಂತಹ ಮನೆಗಳಿಗೆ ಎಷ್ಟು ಬೇಕಾಗತ್ತೆ, ಮ್ಯಾಕ್ಸಿಮಮ್ ಒಂದು 50 ರೂಪಾಯಿ ಈರುಳ್ಳಿ ತಗೊಂಡು ಹೋಗ್ಬೋದು, ಇಲ್ಲ ಒಂದು 20-30 ರೂಪಾಯಿ ಕ್ಯಾರೆಟ್ ಟೊಮೆಟೊ ತಗೊಂಡು ಹೋಗ್ಬೋದು. ಇದಕ್ಕಿಂತ ಜಾಸ್ತಿ ತಗೊಂಡು ಹೋಗೋದಿಲ್ಲ. ಆದ್ರೆ ಇವರಿಗೆ ಯಾವತ್ತೂ ಕೂಡ ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗ್ತಾ ಇರುವವರು ತರಕಾರಿಗಳನ್ನ ಅಂತ ಅಂದ್ರೆ ಅದು ಹೋಟೆಲ್ ಉದ್ಯಮದವರು ಈಗ ಫುಡ್ ಗಳನ್ನ ಲಿಮಿಟ್ ಮಾಡಿರುವಂತಹ ಕಾರಣ, ಮೆನುವನ್ನ ಲಿಮಿಟ್ ಮಾಡಿರುವಂತಹ ಕಾರಣ ತರಕಾರಿಯನ್ನ ಕೊಂಡ್ಕೊಳ್ಳೋದಕ್ಕೆ ಬರದೇ ಇರುವಂತಹದ್ದು ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಕ್ಯಾಟರಿಂಗ್ ಗಳಿಗೂ ಕೂಡ ಅವರಿಗೆ ಆರ್ಡರ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಆರ್ಡರ್ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಮಾರ್ಕೆಟ್ಗೆ ಬರ್ತಾ ಇಲ್ಲ. ಸೊ ಇದರಿಂದನೂ ಕೂಡ ತರಕಾರಿಗೆ ಎಫೆಕ್ಟ್ ಆಗಿದೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ತರಕಾರಿಗಳು ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇತ್ತು. ಆದ್ರೆ ಈಗ ಯುದ್ಧದ ಸಿಚುವೇಶನ್ ಇರುವಂತಹ ಕಾರಣ ಬಹುತೇಕ ತರಕಾರಿಗಳು ರಫ್ತಾಗದೆ ಹಾಗೆ ಉಳ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ಈರುಳ್ಳಿ ಆಗ್ಲಿ, ಆಲೂಗಡ್ಡೆ ಆಗ್ಲಿ, ಇವೆಲ್ಲವೂ ಕೂಡ ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇದ್ದಂತಹ ಒಂದಷ್ಟು ತರಕಾರಿಗಳು. ಈ ತರಕಾರಿಗಳೆಲ್ಲವೂ ಕೂಡ ಈಗ ಎಕ್ಸ್ಪೋರ್ಟ್ ಆಗದೆ ಇರುವಂತಹ ಕಾರಣ ಹಾಗೆ ಮಾರ್ಕೆಟ್ ಅಲ್ಲಿ ಉಳ್ಕೊಂಡು ಬಿಟ್ಟಿದೆ. ಕೇಳುವವರೇ ಇಲ್ಲ ಈ ತರಕಾರಿಗಳನ್ನ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಪರಿಸ್ಥಿತಿ ಹೀಗೆ ಮುಂದುವರಿತಾ ಹೋದ್ರೆ ವ್ಯಾಪಾರಸ್ಥರು ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರು ಬಿಚ್ಚಿಡ್ತಾ ಇದ್ರು. ಅದೆಲ್ಲದಕ್ಕಿಂತ ಜಾಸ್ತಿ ವ್ಯಾಪಾರಸ್ಥರಿಗೆ ರೈತರು ಬೆಳೆದಂತಹ ಬೆಳೆಗಳನ್ನ ತಂದ್ಕೊಡ್ತಾರಲ್ಲ, ಅವ್ರಿಗೆ ಇನ್ನ ಅದಕ್ಕಿನ್ನ ಎಫೆಕ್ಟ್ ಆಗುತ್ತೆ. ಅಂದ್ರೆ ಅವರು ವ್ಯಾಪಾರಸ್ಥರಿಗೆ ಕೊಡುವಾಗ ಇನ್ನ ಕಡಿಮೆ ಬೆಲೆಗೆ ಅವರಿಗೆ ಸಿಗುತ್ತೆ. ಸೊ ವರ್ಷ ಇಡೀ ಕಷ್ಟಪಟ್ಟು ದುಡಿದಂತಹ ಫಸಲು ಕೊಡುತ್ತೆ, ನಮ್ಗೆ ಒಳ್ಳೆ ಭವಿಷ್ಯವನ್ನ ರೂಪಿಸಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಂಬಿಕೆಯಿಂದ ಆಸೆಯಿಂದ ಕನಸನ್ನ ಹೊತ್ಕೊಂಡು ಮಾರ್ಕೆಟ್ಗೆ ತಗೊಂಡು ಬರ್ತಾ ಇದ್ದಾರೆ. ಆದ್ರೆ ಮಾರುಕಟ್ಟೆಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಕೊಡುವಂತಹ ರೇಟು, ಇಲ್ಲಿ ಡಿಮ್ಯಾಂಡ್ ಇಲ್ಲದೆ ಇರುವಂತಹ ಕಾರಣ ಅತಿ ಕಡಿಮೆ ರೇಟಿಗೆ ಕೊಟ್ಟು ಹೋಗುವಂತಹ ಪರಿಸ್ಥಿತಿ ಈಗ ರೈತರದ್ದಾಗಿದೆ. ಇನ್ನೊಂದು ಕಡೆ ರಸಗೊಬ್ಬರಕ್ಕೂ ಕೂಡ ಏನೋ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ರಸಗೊಬ್ಬರವೂ ಕೂಡ ಈಗ ಕೊರತೆ ಕಾಣ್ತಾ ಇದೆ. ಅದು ಕೂಡ ದುಡ್ಡು ಜಾಸ್ತಿ ಆಗ್ತಾ ಇದೆ. ಬೆಲೆ ಏರಿಕೆಯ ಬಿಸಿ ರೈತನಿಗೆ ತಡ್ತಾ ಇರುವಂತದ್ದು. ಸೊ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಕೇವಲ ಆಟೋ ವಲಯಕ್ಕೆ ಮಾತ್ರ ಅಲ್ಲ, ಹೋಟೆಲ್ ಉದ್ಯಮಕ್ಕೆ ಮಾತ್ರ ಅಲ್ಲ, ಇತ್ತ ವ್ಯಾಪಾರಿಗಳಿಗೆ ಜೊತೆಗೆ ರೈತರಿಗೂ ಕೂಡ ಈಗ ಎಫೆಕ್ಟ್ ಆಗಿರುವಂತದ್ದು. ಆದಷ್ಟು ಬೇಗ ಯುದ್ಧ ನಿತ್ರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿ ಸಿಗುತ್ತೆ ಅನ್ನುವಂತಹದ್ದು ರೈತರ ಆಶಯ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗದೀಶ್ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.